ಒಂದು ಕಡೆ ಹ್ಯಾಂಡ್ಲೂಮ್, ಇನ್ನೊಂದು ಕಡೆ ಪವರ್ಲೂಮ್. ಒಂದರಲ್ಲಿ ಕೈ ಕೆಲಸ, ಇನ್ನೊಂದರಲ್ಲಿ ಯಂತ್ರದ ವೇಗ. ಇಂದಿನ ಈ ಎಪಿಸೋಡ್ನಲ್ಲಿ ನಾವು ನೋಡೋದು ಕೇವಲ ತಂತ್ರಜ್ಞಾನ ಅಲ್ಲ. ಈಗ ನಾವು ನೋಡೋದು ಒಂದು ತಂತ್ರಜ್ಞಾನದಿಂದ ಬದಲಾದ ಜಗತ್ತು. ಅದು ಪವರ್ಲೂಮ್ ಜಗತ್ತು. ಹ್ಯಾಂಡ್ಲೂಮ್ ಒಂದು ಮಾನವನ ಕೈ ಆಗಿದ್ದರೆ ಪವರ್ಲೂಮ್ ಒಂದು ಯಂತ್ರದ ವೇಗ. ಆದರೆ ಈ ಎರಡೂ ಜಗತ್ತುಗಳಲ್ಲಿ ಯಾವುದು ಉತ್ತಮ ಅಂತ ಹೇಳೋಕ್ಕೆ ಸ್ವಲ್ಪನೇ ಕಷ್ಟ. ಯಾಕೆಂದರೆ ಎರಡಕ್ಕೂ ತನ್ನದೇ ಆದ ಮಹತ್ವ ಇದೆ. ಆದರೆ ಪ್ರಶ್ನೆ ಏನು ಗೊತ್ತಾ, ನಾವು ಧರಿಸೋ ಸೀರೆ ಅದು ಹೇಗೆ ಹುಟ್ಟಿತು ಅಂತ ನಮಗೆ ಗೊತ್ತಾದರೆ ಸಾಕು. ನಮಸ್ಕಾರ ಸ್ನೇಹಿತರೆ, ಸಾರಿಕಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪವರ್ಲೂಮ್ ಅಂದ್ರೇನು? ನಾವು ಖರೀದಿಸುವ ಸೀರೆ ನಿಜವಾಗಿಯೂ ಹ್ಯಾಂಡ್ಲೂಮಾ ಅಥವಾ ಪವರ್ಲೂಮಾ? ಅದನ್ನು ಹೇಗೆ ಗುರುತಿಸೋದು ಅಂತ ತಿಳ್ಕೊಳ್ಳೋಣ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋದು ಮೊದಲನೇದಾಗಿ ಪವರ್ಲೂಮ್ ಅಂದ್ರೇನು, ಎರಡನೇದು ಫ್ಯಾಕ್ಟ್ರಿ ಜಗತ್ತು, ಮೂರನೇದು ವೇಗ ಮತ್ತು ಪವರ್ಲೂಮ್ ಶಕ್ತಿ, ನಾಲ್ಕನೇದು ಗುಣಮಟ್ಟ, ಐದನೇದು ಬೆಲೆ, ಆರನೇದು ಸಮಯ, ಏಳನೇದು ಹ್ಯಾಂಡ್ಲೂಮ್ ಡಿಸೈನ್ ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಪವರ್ಲೂಮ್ ಅಂದ್ರೇನು? ಪವರ್ಲೂಮ್ ಅಂದರೆ ವಿದ್ಯುತ್ನಿಂದ ಕಾರ್ಯನಿರ್ವಹಿಸುವ ನೇಯುವ ಯಂತ್ರ. ಇಲ್ಲಿ ಮಾನವನ ಕೈ ಸಂಪೂರ್ಣವಾಗಿ ಕೆಲಸ ಮಾಡೋದಿಲ್ಲ. ಮನುಷ್ಯನ ಕೆಲಸ ಯಂತ್ರವನ್ನು ನಿಯಂತ್ರಿಸುವುದು ಮಾತ್ರ. ಉಳಿದ ಎಲ್ಲ ಕೆಲಸವನ್ನು ಯಂತ್ರವೇ ಮಾಡ್ತದೆ. ಒಂದೇ ಸಮಯದಲ್ಲಿ ಅನೇಕ ನೂಲುಗಳನ್ನು ವೇಗವಾಗಿ ನೇಯಲಾಗುತ್ತೆ. ಇನ್ನು ಫ್ಯಾಕ್ಟ್ರಿ ಜಗತ್ತು. ಪವರ್ಲೂಮ್ ಫ್ಯಾಕ್ಟ್ರಿಯಲ್ಲಿ ಒಂದೇ ಶಬ್ದ, ಒಂದೇ ವೇಗ, ನಿರಂತರ ಚಲನೆ. ಇಲ್ಲಿ ಮೌನ ಇಲ್ಲ, ಇಲ್ಲಿ ವೇಗವೇ ಭಾಷೆ. ಒಂದು ದೊಡ್ಡ ಹಾಲ್ನಲ್ಲಿ ನೂರಾರು ಯಂತ್ರಗಳು ಒಂದೇ ಸಮಯದಲ್ಲಿ ಕೆಲಸ ಮಾಡ್ತವೆ. ಒಬ್ಬ ಮನುಷ್ಯ ಅನೇಕ ಯಂತ್ರಗಳನ್ನು ನೋಡ್ಕೊಳ್ತಾನೆ. ವೇಗ, ಪವರ್ಲೂಮ್ ಶಕ್ತಿ. ಹ್ಯಾಂಡ್ಲೂಮ್ನಲ್ಲಿ ಒಂದು ಸೀರೆ ತಯಾರಾಗಲು ಕೆಲವು ದಿನಗಳೇ ಬೇಕಾಗ್ತವೆ. ಆದರೆ ಪವರ್ಲೂಮ್ನಲ್ಲಿ ಕೆಲವೇ ಗಂಟೆಗಳಲ್ಲಿ ಒಂದು ಸೀರೆ ರೆಡಿ ಆಗ್ತದೆ. ಇದೇ ಅದರ ದೊಡ್ಡ ಶಕ್ತಿ. ವೇಗ ಮತ್ತು ಮಾಸ್ ಪ್ರೊಡಕ್ಷನ್ಗೆ ಫ್ಯಾಷನ್ ಲೋಕದಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಗುಣಮಟ್ಟ. ಪವರ್ಲೂಮ್ ಸೀರೆಗಳ ಗುಣಮಟ್ಟ ಹೇಗಿರ್ತದೆ ಅಂದರೆ ಅವುಗಳಲ್ಲಿ ಒಂದೇ ರೀತಿ ಟೆಕ್ಸ್ಚರ್ ಇರ್ತದೆ. ಪ್ರತಿ ಸೀರೆ ಕೂಡ ಆಲ್ಮೋಸ್ಟ್ ಒಂದೇ ರೀತಿಯಲ್ಲಿ ಕಾಣ್ತದೆ. ಆದರೆ ಕೆಲವೊಮ್ಮೆ ಅದರೊಳಗೆ ಕೈ ಸ್ಪರ್ಶ ಜೀವಂತಿಕೆ ಕಾಣೋದಿಲ್ಲ. ಬಟ್ಟೆ ಸ್ಮೂತ್ ಆಗಿರ್ಬೋದು, ಆದರೆ ನೇಚರ್ ಫೀಲ್ ಇರೋದು ಸ್ವಲ್ಪ ಕಡಿಮೆನೇ ಇರುತ್ತೆ. ಬೆಲೆ. ಪವರ್ಲೂಮ್ ಸೀರೆಗಳ ಕಡಿಮೆ ಬೆಲೆಗೆ ದೊರೆತವೆ. ಯಾಕೆ ಅಂದರೆ ಮಾನವನ ಶ್ರಮ ಕಡಿಮೆ, ಉತ್ಪಾದನೆ ವೇಗ ಹೆಚ್ಚು. ಒಂದೇ ಸಮಯದಲ್ಲಿ ಹೆಚ್ಚು ಉತ್ಪಾದನೆ ಮಾಡ್ತಾರೆ. ಇದರಿಂದ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಸಮಯ. ಪವರ್ಲೂಮ್ ದೊಡ್ಡ ಅಡ್ವಾಂಟೇಜ್ ಅಂದರೆ ಸಮಯ. ಹ್ಯಾಂಡ್ಲೂಮ್ ಸೀರೆಗಳನ್ನು ತಯಾರಿಸೋಕ್ಕೆ ದಿನಗಳು ಅಥವಾ ವಾರಗಳು ಬೇಕಾಗ್ತವೆ. ಪವರ್ಲೂಮ್ನಲ್ಲಿ ಕೆಲವೇ ಗಂಟೆಗಳಲ್ಲಿ ತಯಾರಾಗ್ತವೆ. ಇದರಿಂದ ಮಾರ್ಕೆಟ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕೂಡ ತುಂಬ ಬೇಗನೆ ಫುಲ್ಫಿಲ್ ಆಗುತ್ತೆ. ಇನ್ನು ಲೂಮ್ ಡಿಸೈನ್ ಹೇಗೆ ಮಾಡ್ತಾರಪ್ಪ ಅಂದರೆ ಒಂದು ಡಿಸೈನನ್ನು ಒಂದು ಮಿಷಿನ್ನಲ್ಲಿ ಪ್ರೋಗ್ರಾಮ್ ಮಾಡಿ ಹಾಕಲಾಗ್ತದೆ. ಆಮೇಲೆ ಆ ಯಂತ್ರವನ್ನು ರೆಡಿ ಮಾಡ್ತಾರೆ. ಆ ಯಂತ್ರ ರೆಡಿ ಆದಮೇಲೆ ರಿಪೀಟ್ ಮಾಡ್ತಾ ಹೋಗ್ತಾರೆ. ಅದೇ ಪ್ಯಾಟ್ರನ್ ಅನೇಕ ಸೀರೆಗಳಲ್ಲಿ ಬರ್ತಾ ಹೋಗ್ತದೆ. ಇದು ಮಾಸ್ ಪ್ರೊಡಕ್ಷನ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಪವರ್ಲೂಮ್ನಲ್ಲಿ ಮಾನವ ಇಲ್ಲ ಅಂತ ಅಲ್ಲ, ಮಾನವನ ಪಾತ್ರ ಇದೆ. ಏನು ಪಾತ್ರಪ್ಪ ಅಂದರೆ ಯಂತ್ರ ಸೆಟ್ ಮಾಡೋದು, ನೂಲುಗಳನ್ನು ಹಾಕೋದು, ಪ್ರಕ್ರಿಯೆ ನೋಡಿಕೊಳ್ಳೋದು, ಗುಣಮಟ್ಟ ಪರಿಶೀಲನೆಯನ್ನು ಮಾಡೋದು, ಇವೆಲ್ಲ ಕೂಡ ಮಾನವನು ಕೆಲಸ ಮಾಡ್ತಾನೆ. ಆದರೆ ಸೃಜನಶೀಲ ನೇಯುವ ಕೆಲಸ ಯಂತ್ರನೇ ಮಾಡೋದು. ಅಂದರೆ ಈಗ ವಾಸ್ತವ ಸತ್ಯವನ್ನು ನೋಡೋಣ. ಪವರ್ಲೂಮ್ ಕೆಟ್ಟದ್ದು ಅಂತ ಹೇಳೋಕ್ಕಾಗೋದಿಲ್ಲ, ಅದು ಅಗತ್ಯವಾದ ವ್ಯವಸ್ಥೆ. ಯಾಕೆ ಅಂದರೆ ಎಲ್ಲರೂ ಹ್ಯಾಂಡ್ಲೂಮ್ ಸೀರೆ ಖರೀದಿಸಲು ಸಾಧ್ಯವಿಲ್ಲ. ಆದ್ದರಿಂದ ಕಡಿಮೆ ಬೆಲೆಗೆ ಬಟ್ಟೆ ಕೊಂಡುಕೊಳ್ಳೋದು ಪವರ್ಲೂಮ್ನ ಸೀರೆಗಳ ಅಥವಾ ಬಟ್ಟೆಗಳನ್ನು ಮಾತ್ರನೇ. ಇನ್ನು ಭಾವನಾತ್ಮಕವಾಗಿ ನಾವು ನೋಡ್ತೀವಿ ಅಂದರೆ ಹ್ಯಾಂಡ್ಲೂಮ್ ಒಂದು ಕತೆ ಆದರೆ ಪವರ್ಲೂಮ್ ಒಂದು ಪರಿಹಾರ. ಹ್ಯಾಂಡ್ಲೂಮ್ ಒಂದು ಕಲೆ ಆದರೆ ಪವರ್ಲೂಮ್ ಒಂದು ಉತ್ಪಾದನೆ. ಎರಡೂ ಕೂಡ ಅಗತ್ಯವೇ ನಮಗಿದೆ. ಒಂದು ಸೀರೆ ನೋಡಿದಾಗ ನಾವು ಕೇಳಬೇಕಾದ ಪ್ರಶ್ನೆ,
ಇದು ಹೇಗೆ ತಯಾರಾಯಿತು, ಯಾರು ತಯಾರಿಸಿದರು, ಯಾವ ಉದ್ದೇಶಕ್ಕಾಗಿ ತಯಾರಾಗಿದೆ, ಆ ಉತ್ತರವೇ ಈ ಸೀರೆಯ ನಿಜವಾದ ಮೌಲ್ಯವನ್ನು ಹೇಳ್ತದೆ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಟ್ರಿಕ್ಸ್ಗಳನ್ನ ಹೇಳ್ತೀನಿ ಅಂತ. ಈ 4 ಟ್ರಿಕ್ಸ್ ಗೊತ್ತಿದ್ದರೆ ಯಾರು ನಿಮಗೆ ಮೋಸ ಮಾಡೋಕ್ಕಾಗೋದಿಲ್ಲ. ಮೊದಲನೇ ಟ್ರಿಕ್ಸ್, ಸೀರೆ ಹಿಂಬದಿಯಿಂದ ನೋಡಿ. ಹ್ಯಾಂಡ್ಲೂಮ್ ಸೀರೆಯಲ್ಲಿ ಪರ್ಫೆಕ್ಟ್ ಪ್ಯಾಟ್ರನ್ ಆಗಿರಲ್ಲ, ಸ್ವಲ್ಪ ಇರ್ರೆಗ್ಯುಲಾರಿಟಿ ಇರುತ್ತೆ. ಆದರೆ ಒಂದು ಲೈನ್ ಪರ್ಫೆಕ್ಟ್ ಸ್ಟ್ರೈಟ್ ಇರೋಲ್ಲ, ಸ್ವಲ್ಪ ಕೈಯಿಂದ ಮಾಡಿದ ಫೀಲ್ ಕಾಣಿಸ್ತದೆ. ಆದರೆ ಪವರ್ಲೂಮ್ನಲ್ಲಿ ಎಲ್ಲವೂ ತುಂಬ ಪರ್ಫೆಕ್ಟ್ ಆಗಿರ್ತದೆ. ಮೆಷಿನ್ನಲ್ಲಿ ತುಂಬ ಲೈಕ್ಲಿ ಯೂನಿಫಾರ್ಮ್ ಫಿನಿಶಿಂಗ್ ಕೂಡ ಕಾಣಿಸ್ತದೆ. ಎರಡನೇ ಟ್ರಿಕ್ಸ್ ಏನಪ್ಪ ಅಂದರೆ ಡಿಸೈನ್ ಚೆಕ್ ಮಾಡಿ. ಹ್ಯಾಂಡ್ಲೂಮ್ ಸೀರೆಯಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ತದೆ. ಒಂದೇ ಡಿಸೈನ್ ಆದರೂ ಕೂಡ ಎಲ್ಲ ಕಡೆ ಸ್ವಲ್ಪ ವ್ಯತ್ಯಾಸಗಳು ಕಾಣುತ್ತೆ. ಸೂಕ್ಷ್ಮವಾಗಿ ನೋಡಬೇಕು. ಬಟ್ ಅದರ ಬ್ಯೂಟಿ ಏನಪ್ಪ ಅಂದರೆ ಪವರ್ಲೂಮ್ನಲ್ಲಿ ಡಿಸೈನ್ ಕಟ್ ಆ್ಯಂಡ್ ಪೇಸ್ಟ್ ಕಾಪಿ ಮಾಡಲಾಗ್ತದೆ. 100% ಸೇಮ್ ಇರುತ್ತೆ, ಸ್ವಲ್ಪನೂ ಕೂಡ ವೇರಿಯೇಷನ್ ಇರಲ್ಲ. ಪರ್ಫೆಕ್ಟ್ ಸಿಸ್ಟಮೆಟಿಕ್ ಕೂಡ ಕಾಣಿಸ್ತದೆ ಯಾವುದರಲ್ಲಿ, ಪವರ್ಲೂಮ್ ಸೀರೆಯಲ್ಲಿ. ಮೂರನೇ ಟ್ರಿಕ್ಸ್ ಬಂದುಬಿಟ್ಟು ಸೀರೆಯ ಥ್ರೆಡ್ಡನ್ನು ಹತ್ತಿರದಿಂದ ನೋಡಿ. ಅಂದರೆ ಹ್ಯಾಂಡ್ಲೂಮ್ನಲ್ಲಿ ಥ್ರೆಡ್ ಸ್ವಲ್ಪ ಅನ್ವೀವ್ ಆಗಿರುತ್ತೆ, ಪರ್ಫೆಕ್ಟೆನ್ಸಿ ಕೂಡ ಅದರಲ್ಲಿ ಇರಲ್ಲ, ಸ್ವಲ್ಪನಾದರೂ ವೇರಿಯೇಷನ್ ಇರುತ್ತೆ, ಸ್ವಲ್ಪ ನ್ಯಾಚುರಲ್ ಟೆಕ್ಸ್ಚರ್ ಕೂಡ ಅದಕ್ಕೆ ಕಾಣುತ್ತೆ. ಆದರೆ ಪವರ್ಲೂಮ್ನಲ್ಲಿ ಥ್ರೆಡ್ಸು ತುಂಬ ಸ್ಮೂತಾಗಿರುತ್ತೆ, ಯೂನಿಫಾರ್ಮ್ ಆಗಿರುತ್ತೆ, ಮೆಕ್ಯಾನಿಕಲ್ ಕೂಡ ನೀಟಾಗಿ ಕಾಣಿಸುತ್ತೆ, ಅದು ಕ್ಲಾರಿಟಿಯಾಗಿ ಕಾಣಿಸುತ್ತೆ ನಿಮಗೆ. ಇನ್ನು 4ನೇ ಟ್ರಿಕ್ಸ್ ಬಂದುಬಿಟ್ಟು ಲೇಬಲ್ ಅಥವಾ ಮಾರ್ಕ್. ಅಂದರೆ ಹ್ಯಾಂಡ್ಲೂಮ್ ಸೀರೆಗಳಿಗೆ ಸಾಮಾನ್ಯವಾಗಿ ಗೋರ್ಮೆಂಟ್ ಅಪ್ರೂವ್ಡ್ ಆಗಿತ್ತು ಅಂದರೆ ಅದಕ್ಕೆ ಹ್ಯಾಂಡ್ ಮಾರ್ಕು ಅಥವಾ ಟ್ಯಾಗ್ ಏನಾದರೂ ಐಡೆಂಟಿಟಿ ಕೂಡ ಅದಕ್ಕೆ ಇರುತ್ತೆ ಹ್ಯಾಂಡ್ಲೂಮ್ ಸೀರೆಯಲ್ಲಿ. ಪವರ್ಲೂಮ್ ಸೀರೆಯಲ್ಲಿ ಅದು ಐಡೆಂಟಿಟಿ ಇಲ್ಲ ಅಂದರೆ ಅದು 100% ಪವರ್ಲೂಮ್ ಅಂತ ಹೇಳಿದರೆ ಸ್ವಲ್ಪ ತಪ್ಪಾಗುತ್ತೆ. ಬಟ್ ಅದನ್ನು ಸಸ್ಪೆಕ್ಟ್ ಮಾಡ್ಬೋದು ಅಷ್ಟೇ ನಾವು ಇದರಲ್ಲಿ. ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಎಲ್ಲ ಪರ್ಫೆಕ್ಟ್ ಲುಕ್ಕಿಂಗ್ ಸೀರೆಗಳು ಪವರ್ಲೂಮ್ ಅಲ್ಲ, ಎಲ್ಲ ಇರ್ರೆಗ್ಯುಲರ್ ಸೀರೆಗಳು ಹ್ಯಾಂಡ್ಲೂಮ್ ಅಲ್ಲ. ಈ 4 ಟ್ರಿಕ್ಸ್ ಗೊತ್ತಿದ್ದರೆ ಯಾರು ನಮಗೆ ಮೋಸ ಮಾಡೋಕ್ಕಾಗೋದಿಲ್ಲ. ನೀವು ಕಾನ್ಫಿಡೆಂಟಾಗಿ ಸೀರೆಯನ್ನು ಆಯ್ಕೆ ಮಾಡ್ಬೋದು. ಮತ್ತು ಮುಖ್ಯವಾಗಿ ಪವರ್ಲೂಮ್ ಅಂದರೆ ಫೇಕ್ ಅಲ್ಲ, ಅದು ನೀಡ್ ಬೇಸ್ಡ್ ಪ್ರೊಡಕ್ಷನ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ಹ್ಯಾಂಡ್ಲೂಮ್ ಒಂದು ಕಲೆ, ಪವರ್ಲೂಮ್ ಒಂದು ವ್ಯವಸ್ಥೆ, ಎರಡೂ ಕೂಡ ನಮಗೆ ಬೇಕು. ಸೀರೆ ಕೇವಲ ಬಟ್ಟೆ ಅಲ್ಲ, ಅದು ಒಂದು ಸ್ಟೋರಿ, ಅದು ಒಂದು ವ್ಯಾಲ್ಯೂ. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಆಯ್ಕೆ ಮಾಡಿದರೆ ಇದೊಂದು ಸ್ಪೆಷಲ್ಲಾಗಿ ಕಾಣಿಸುತ್ತೆ ನಿಮಗೆ. ಈ ಥರದ ಡಾಕ್ಯುಮೆಂಟರಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದೇ ಥರ ಡಾಕ್ಯುಮೆಂಟರಿ ವಿಡಿಯೋಗಳಿಗಾಗಿ ಸಾರಿಕತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.